ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗಲ್ಲಿ ನಾನು ನಿನ್ನೆ ವಿಡಿಯೋದ ಕಂಟಿನ್ಯೂ ಲಾಗ್ ಅದ ಸ್ವಲ್ಪ, ಯಾಕಂದ್ರೆ ನಿನ್ನೆ ತೇರೆಲ್ಲ ಮುಗಿದ ತಕ್ಷಣ ಪಲ್ಲಕ್ಕಿಗಳು ಗುಡಿಗೆ ಬಂದು ತಲುಪುವ ಸಂದರ್ಭದ ಸನ್ನಿವೇಶ ಇದು. ತುಂಬಾ ಚೆಂದಾಗಿ ಜಾತ್ರೆ ಎಲ್ಲ ಮುಗಿತ್ರಿ. ನಮ್ಗಂತೂ ಖುಷಿ ಆಯ್ತು. ತುಂಬಾ ದೂರಿಂದ ಜನ ಎಲ್ಲ ಬರ್ತಾರ ಈ ಜಾತ್ರೆ ನೋಡ್ಬೇಕಂತ ಹೇಳಿ. ಅಂದ್ರೆ ನಮ್ಮ ಊರಿನ ಜನರು ದುಡಿಯಕಂತ ಹೇಳಿ ಬೇರೆ ಕಡೆ ಜಾಬ್ ಗೀಬ್ ಎಲ್ಲ ಮಾಡ್ತಿರ್ತಾರಲ್ರಿ. ಹಾಗಾಗಿ ಅವರೆಲ್ಲ ಜಾತ್ರೆ ವೇಳೆ ಊರಿಗೆ ಬರುವಂತ ಸಂದರ್ಭ ಇದು. ಎಲ್ಲರೂ ಖುಷಿಯಿಂದ ಜಾತ್ರೆಯನ್ನ ಮಾಡಿದ್ವಿ ನಾವು. ಮೂರಟಿಗೆಯಲ್ಲಿ ತೇರ್ ಎಳೆದ ಆದ ನಂತರ ಪಲ್ಲಕ್ಕಿಗಳು ಈ ತರ ಉತ್ಸವದಲ್ಲಿ ಬಂದು ಗುಡಿಗೆ ತಲುಪ್ತವ. ಒಂಥರ ಖುಷಿ ರೀ, ಭಾಳ ಚಂದ ಜಾತ್ರೆ ಆಯ್ತು. ಮರುದಿನ ಜೇರಟಿಗೆಯಲ್ಲಿ ಜಾತ್ರೆ ಇತ್ತು. ಮೂರಟಿಗೆ ಜಾತ್ರೆ ನಂತರ ಜೇರಟಿಗೆ ಒಳಗೂ ಸಹ ಜಾತ್ರೆ ಇರ್ತದ್ರಿ. ಅಲ್ಲಿನೂ ಸಹ ದೊಡ್ಡ ತೇರ್ ಐತಿ. ಸ್ವಲ್ಪ ಜಾತ್ರೆ ಜೋರು ಅಲ್ಲಿ. ಮೂರಟಿಗೆ ಜಾತ್ರೆಕ್ಕಿಂತ ಜೇರಟಿಗೆ ಜಾತ್ರೆ ಜೋರ್ ಆಗ್ತದೆ. ಶಾಪಿಂಗ್ ಎಲ್ಲ ಮಾಡಕ ವ್ಯವಸ್ಥೆ ಇರ್ತದಲ್ಲಿ. ನಮ್ಮ ಫ್ಯಾಮಿಲಿದವರು ಎಲ್ಲರೂ ಕೂಡಿ ಜೇರಟಿಗೆ ಜಾತ್ರೆ ಸಹ ಮಾಡ್ಕೊಂಡು ಮರುದಿನ ಊರಿಗೆ ಹೋಗೋದಿತ್ತು. ಬ್ಯಾಗ್ ಪ್ಯಾಕಿಂಗ್ ಸಹ ಅವತ್ತಿನ ದಿನಾನೇ ಆಯ್ತು. ಮರುದಿನ ನಾವು ಮತ್ತೆ ಊರಿಗೆ ಹೊರಟಿವಿ. ನಮ್ಮ ಕರ್ನಾಟಕದಿಂದ ಗುಜರಾತಿಗೆ ಹೋಗಕ ನಾವು ಕಲಬುರ್ಗಿ ರೈಲ್ವೆ ಸ್ಟೇಷನ್ ಬಂದು ಕುಂತಿದ್ವಿ. ಸಂಜೆ 7 ಗಂಟೆಗೆ ಟ್ರೈನ್ ಇತ್ತು. ಹಾಗಾಗಿ 3 ಗಂಟೆದಿಂದ ನಾವು ಊರು ಬಿಟ್ಟು ಬಂದಿದ್ವಿ. ನನ್ನ ಮಗಳು ಅಂತೂ ರೈಲ್ವೆ ಸ್ಟೇಷನ್ದಾಗ ಭಾಳ ನಾಟಕ ನಡೆಸಿವ್ರಿ.
ಅವಳಿಗೆ ಎಲ್ಲಿ ಹೋದ್ರು ಆಡೋದೊಂದೇ ಚಿಂತಿ. ನಮಗ ಭಯ ಅನಿಸ್ತದ್ರಿ ಕೆಳಗ್ ಬಿದ್ದಿದ್ದಾಳಂತ ಹೇಳಿ ಹಿಡ್ದಿಡ್ದು ಸಾಕಾಯ್ತು. ಮಕ್ಳಂದ್ರ ಹಂಗೆ ಅಲ್ರಿ, ಹಿಡಿಯೋದೇ ಕಷ್ಟ ಅವ್ರಿಗೆ. ಒಂದ್ ತವಲ್ ಕುಂದ್ರಲ್ಲ. ಅವ್ರಿಗೇನ್ ಗೊತ್ತ ಹೇಳ್ರಿ ತಾಯ್ದೇರ್ ಕಷ್ಟ. ಸುಮ್ನೆ ಆಡ್ತಿರ್ತಾರ. ಅವ್ರು ಆಡೋದೊಂದ್ ನೋಡೋದ್ ಖುಷಿ, ಮತ್ತೆ ಏನಾದ್ರು ಆದ್ರೆ ಅದೊಂದ್ ಟೆನ್ಷನ್. ಅವಳಂತೂ ಫ್ರೀ ಆಗಿ ಆಡ್ತಿದ್ಳು. ಅವ್ರ ಪಪ್ಪ ವಿಡಿಯೋ ಮಾಡ್ಕೊಂಡು ಅವಳು ಖುಷಿ ನೋಡ್ತಾ ಇದ್ರು. ನಾವು ಲಗೇಜ್ ಎಲ್ಲ ತೊಂದಿ ಸುಮ್ನೆ ಹಿಂಗೆ ಕುಂತಿರುವಾಗ ಪೊಲೀಸರೆಲ್ಲ ಬಂದು ಬ್ಯಾಗ್ ಎಲ್ಲ ಚೆಕ್ ಮಾಡ್ಲತ್ತಿದ್ರು. ಯಾಕೋ ಏನೋ ಗೊತ್ತಿಲ್ಲ, ನಮಗೂ ಭಯ ಅನಿಸ್ತು. ಸಡನ್ ಆಗಿ ಈ ಕಡೆನೆ ಬಂದು ಬ್ಯಾಗ್ ಚೆಕ್ ಮಾಡಿದ್ರು. ಆಮೇಲೆ ಗೊತ್ತಾಯ್ತು ಏನೋ ಇನ್ಸಿಡೆಂಟ್ ಆಗ್ಯದ ಕರ್ನಾಟಕ ಒಳಗ. ಅದಕ್ಕೋಸ್ಕರ ಇವಾಗ ಎಲ್ಲ ಸ್ಟ್ರಿಕ್ಟ್ ಆಗ್ಯದ ಅಂತ ಹೇಳಿ. ಮತ್ತೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್ ಫ್ರೆಂಡ್ಸ್.